ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆದಿತ್ಯ ನೋಡ್ರಿ ಮಲ್ಕೊಳಕ್ಕೆ ಅವನ್ನ ಮನಗಸಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು. ಕೈಯಾಗ ಛತ್ರಪತಿ ಶಿವಾಜಿ ಮೂರ್ತಿನ ಹಿಡ್ಕೊಂಡನ. ಮಮ್ಮಿ ಕೊಟ್ಟಿದ್ಲು, ಆವಾಗಲೇ ಆಟ ಆಡತ್ತಿದ್ದ ಅದನ್ನು ತೊಗೊಂಡು. ಅವನು ಮಲ್ಕೊಳ್ಳೋ ಟೈಮ್ ಆಗಿತ್ತು, ಅದಕ್ಕೆ ಅವನ್ನ ಮಲ್ಕೊಬಾ ಅಂಥೇಳಿ ಮನ್ಗಸಾತಿದ್ದೆ. ಅವನು ಇಲ್ಲ ನಾ ಒಲ್ಲೆ ಅಂತ ಹೇಳತ್ತಿದ್ದ. ಅವ್ನು ಹಾಗೆ ಅದು ಕೈಯಲ್ಲೇ ಅದನ್ನ ಹಿಡ್ಕೊಂಡು ಕಣ್ಮುಚ್ಚು ಅಂತ ಹೇಳಿದ್ಮೇಲೆ ಕಣ್ಣು ಮುಚ್ಚೋದು ಮತ್ತು ಕಣ್ಣು ಹಿಂಗೆ ಓಪನ್ ಮಾಡೋದು ಅದೇ ಮಾಡತ್ತಿದ್ದ. ಫುಲ್ ನಿದ್ದಿಗಂತೂ ಫುಲ್ ಬಂದಿದ್ದ ಅವನು. ಆದರೂ ಅವನು ಅಷ್ಟು ಹಠ ಮಾಡತ್ತಿದ್ದ. ಮತ್ತು ಮಲ್ಕೊಂಬಿಟ್ಟ. ಒಂದು ನಿಮಿಷದೊಳಗೇ ಫುಲ್ ನಿದ್ದೆ ಸ್ಟಾರ್ಟ್ ಆಗಿಬಿಡ್ತು ಒಂದು. ಇಲ್ಲಾಂದ್ರೆ ಸಾಯಂಕಾಲ ನಿದ್ದೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಅವನಿಗೆಲ್ಲ ಮನಗಿಸಿದ್ದೆಲ್ಲ ಆಯಿತು. ಅದಾದಮೇಲೆ ನಾನು ಊಟ ಮಾಡಿರಲಿಲ್ಲ, ಅದಕ್ಕೆ ಊಟ ಮಾಡ್ಬೇಕಂತ ಹೇಳಿ ಅಡುಗೆ ಮನೆಗೆ ಬಂದೀನಿ. ಓಕೆ, ಮಮ್ಮಿ ಬೆಳಿಗ್ಗೆ ಇದು ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡಿದ್ರು. ಮತ್ತು ಮಧ್ಯಾಹ್ನ ಊಟಕ್ಕೆ ಈ ಕಡೆ ನುಗ್ಗೆಕಾಯಿ ಪಲ್ಯ ಮಾಡಿದರು. ಮತ್ತು ಅನ್ನ ಸಾಂಬಾರು, ಬೇಳೆ ಸಾಂಬಾರು ಮಾಡಿದರು. ಮತ್ತು ಇದು ನಾವು ಈ ಕಡೆ ಇದೇನ ಈ ಪಲ್ಯಕ್ಕೆ ಏನಂತಾರಪ್ಪ, ಇದಕ್ಕೆ ನಾವು ಗೋಳಿ ಪಲ್ಯ ಅಂತಂತೇವಿ. ನೀವೇನಂತೀರಿ ನನಗೆ ಗೊತ್ತಿಲ್ಲ. ಈ ಕಡೆ ಹಳ್ಳಿ ಸೈಡೆಲ್ಲ ಗೋಳಿ ಪಲ್ಯನೇ ಅಂತಾರೆ. ಅದು ಮಸ್ತಾಗಿರ್ತೈತಿ, ಸ್ವಲ್ಪ ಹುಳಿ ಹುಳಿ ಇರ್ತೈತಿ. ರೊಟ್ಟಿ ಜೊತೆ ಮಸ್ತ್ ಇರ್ತೈತಿ. ರೊಟ್ಟಿ ಮತ್ತು ಗೋಳಿ ಪಲ್ಯ ಮತ್ತು ನುಗ್ಗೆಕಾಯಿ ಪಲ್ಯ ಮತ್ತು ಸಾಂಬಾರು ಎಲ್ಲ ಮಾಡಿದರು. ನನಗೆ ಅಷ್ಟೊಂದು ಹಸಿವು ಇರಲಿಲ್ಲ. ನಾನು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು, ಒಂದು 4 ಪೀಸ್ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು, ಸಾಂಬಾರೆಲ್ಲ ಹಾಕ್ಕೊಂಡು ಊಟ ಮಾಡಿಕೊಂಡೆ. ಮಮ್ಮಿ ಏನೇ ಅಡುಗೆ ಮಾಡಿದರೂ ಮಸ್ತ್ ಸೂಪರಾಗಿ ಟೇಸ್ಟ್ ಇರ್ತೈತಿ. ಯಾರಿಗೆ ಇಷ್ಟ ಇರಲ್ಲ ಹೇಳ್ರಿ, ಯಾಕಂದರೆ ಎಲ್ಲರೂ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅಮ್ಮ ಮಾಡೋ ಅಡುಗೆನ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಅದು ನಾನು ಒಬ್ಬಳು. ಮತ್ತೆ ವಾಪಸ್ ಅಮ್ಮನ ಕೈ ಊಟ ಯಾವಾಗ ತಿಂತೀನಪ್ಪ ಅಂತ ಅನಿಸ್ತಿರ್ತೈತಿ. ಈಗ ಬಂದಾಗಲೇ ಒಂಥರ ಇದೆಲ್ಲ ತಿನ್ನೋದೇ ನಮ್ಗೆ ಅದೃಷ್ಟ ಅಂತ ಅನಿಸ್ತೈತಿ. ಅಲ್ಲಿ ನಾವೇ ಮಾಡಿಕೊಂಡು ತಿಂದು ಫುಲ್ ಒಂಥರ ಬೇಜಾರಾಗಿಬಿಟ್ಟಿರ್ತೈತಿ. ಇಲ್ಲಿ ಬಂದಾಗ ಆರಾಮ್ ಮಮ್ಮಿ ನಾವು ಏನೇ ಕೇಳದೇ ಇದ್ರೂ ಏನು ಬೇಕು ಏನಿಲ್ಲ, ಇಲ್ಲಾಂದ್ರೆ ನಾವು ಕೂತಲ್ಲೇ ನಮ್ಮ ಮಮ್ಮಿನೂ ಹಾಕೊಂಡು ಬಂದು ತಂದು ಕೊಡೋದು, ಮತ್ತು ನಮಗೋಸ್ಕರ ಏನಾದರೂ ಮಾಡೋದು, ಹಿಂಗೆ ಮಾಡ್ತಾನೆ ಇರ್ತಾರೆ. ನಾನು ಇನ್ನೂ ಅದು ನಿಮ್ಮ ಜೊತೆ ಜಾಸ್ತಿ ಎಲ್ಲ ಏನೂ ಶೇರ್ ಮಾಡ್ಕೊಂಡಿಲ್ಲ. ಸ್ವಲ್ಪನೇ ವಿಡಿಯೋಸ್ನ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ಸಪೋರ್ಟ್ ಮಾಡಿರಿ. ಎಲ್ಲನೂ ಬ್ಲಾಗ್ಸ್ ಇಷ್ಟಪಡತ್ತೀರಿ. ನಿಮ್ಮ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ನನಗೆ ಭಾಳ ಇಷ್ಟ ಆಗತ್ತೈತಿ. ಹೀಗೆ ಸಪೋರ್ಟ್ ಮಾಡಿರಿ. ಓಕೆ, ಓಕೆ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಮತ್ತು ಈ ಕಡೆ ನಾನು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಡನ್ನಾಗಿ ಯಾಕೋ ಜಾಮೂನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅನ್ನಿಸ್ತು. ಯಾಕಂದ್ರೆ ನಮ್ಮ ತಮ್ಮ ಅವರೂ ಬಂದಿದ್ರಲ್ಲ ಹಾಸ್ಟೆಲಿಂದ. ನಮ್ಮ ಸಣ್ಣ ತಮ್ಮನೂ ಬಂದಿದ್ದ. ಮತ್ತು ಅದಕ್ಕೆ ಅವ್ರೂ ಜಾಮೂನ್ ತಿಂದಂಗೆ ಆಗುತ್ತೆ, ಮತ್ತು ಮನೆ ಎಲ್ಲರಿಗೂ ಜಾಮೂನ್ ಮಾಡಿ ಕೊಟ್ಟರೆ ಆಯಿತು ಅಂಥೇಳಿ ಹಾಗೆ ಸಡನ್ನಾಗಿ ಏನೋ ಗೊತ್ತಿಲ್ಲ ಮಾಡ್ಬೇಕಂತ ಹೇಳಿ ಏನೂ ಅಂದ್ಕೊಂಡಿರಲಿಲ್ಲ. ಮನೆಯಲ್ಲೇ ಪ್ಯಾಕೆಟ್ ಇತ್ತು, ಜಾಮೂನ್ ಪ್ಯಾಕೆಟ್. ಅದಕ್ಕೆ ಅದನ್ನು ನೋಡಿದೆ, ಯಾಕೋ ಸ್ವೀಟ್ ತಿನ್ಬೇಕಂತನೂ ಅನ್ನಿಸ್ತು, ಮತ್ತು ಎಲ್ಲರಿಗೂ ಮಾಡಿ ಕೊಟ್ಟಂಗೂ ಆಕೈತಿ, ಎಲ್ಲರೂ ತಿಂತಾರೆ ಅಂಥೇಳಿ ಸಡನ್ನಾಗಿ ಹಿಟ್ಟೆಲ್ಲ ಅದನ್ನು ಜಾಮೂನ್ ಹಿಟ್ಟೆಲ್ಲ ಹಾಕಿ ನಾದ್ಕೊಂಡು ಒಂದು ಸ್ವಲ್ಪ ಮಾಡಿದೆ. ಸ್ವಲ್ಪ ಅಂದ್ರೆ ಒಂದು 30 ಜಾಮೂನ್ ಅಂತೂ ಆಗಿದ್ದು. 30 ಜಾಮೂನ್ ಆಗಿದ್ದು. ಅದಕ್ಕೆ ಸಖತ್ತಾಗಿ ಅಂತೂ ಬಂದಿದ್ದು ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಜಾಮೂನ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗಿರಲಿಲ್ಲ, ಮತ್ತು ಎಷ್ಟು
ಎಷ್ಟು ಚಂದ ಎಷ್ಟು ಸಾಫ್ಟಾಗಿ ಬಂದಿದ್ದು ಅಂತಂದ್ರೆ ನಾವು ಮಾಡಿ ಒಂದು 10 ನಿಮಿಷ ಅಷ್ಟೇ ಆಗಿದ್ದು. ಮಾಡಿ 10 ನಿಮಿಷ ಅಷ್ಟೇ ನಾನು ಮಾಡಿ ಪಾಕದಲ್ಲಿ ಹಾಕಿ ಬಂದಿದ್ದೀನಿ ಅಷ್ಟೇ. ಆಮೇಲೆ ಟೇಸ್ಟ್ ನೋಡೋಕೆ ನಮ್ಮ ಮಮ್ಮಿಯೋ ನಮ್ಮ ತಮ್ಮನೋ ಹೋಗಿ ನೋಡೋಣ ಹೆಂಗಾಗ್ಯಾವಂತ ಟೇಸ್ಟ್ ನೋಡೋಕೆ ಹೋದಾಗಲೇ ಅಷ್ಟು ಎಲ್ಲ ಆವಾಗಲೇ ಎಲ್ಲ ರಸ ಎಲ್ಲ ಹೀರ್ಕೊಂಡು ಮಸ್ತ್ ಸಾಫ್ಟಾಗಿ ಆಗಿದ್ದು ಅಂಥೇಳಿ ಹೇಳತ್ತಿದ್ರು. ನಾನು ಹೌದಾ, ಯಾವಾಗಲೂ ನಾನು ಜಾಮೂನ್ ಎಷ್ಟು ಸರಿ ಜಾಮೂನ್ ಮಾಡೀನಿ, ಬಟ್ ಇಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಇದು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿದ್ದು. ಮತ್ತು ಸ್ವೀಟ್ನೂ ಅಷ್ಟೇ, ಈ ಕಡೆ ಜಾಸ್ತಿ ಸ್ವೀಟ್ನೂ ಆಗಿದ್ದಿಲ್ಲ, ಈ ಕಡೆ ಸಪ್ಪೆನೂ ಆಗಿದ್ದಿಲ್ಲ, ಕರೆಕ್ಟಾಗಿತ್ತು. ಫುಲ್ ಕಡಿಮೆ ಉರಿ ಒಳಗನೆ ನಾನು ಫುಲ್ ಚಂದಾಗ ಫ್ರೈ ಮಾಡ್ಕೊಳತ್ತೀನಿ. ಫುಲ್ ಪೇಷನ್ಸಿಂದ ಮಾಡತ್ತೀನಿ, ಏನೋ ಗೊತ್ತಿಲ್ಲ. ಇನ್ನೊಂದು ಸರಿ ಆವಾಗ ಊರಲ್ಲಿ ಮಾಡಿದಾಗ ಫುಲ್ಲು ಹೈ ಫ್ಲೇಮ್ ಎಲ್ಲ ಇಟ್ಟು ಫುಲ್ ಎಲ್ಲ ಹೊತ್ತಿಸ್ಬಿಟ್ಟಿದ್ದೆ. ಇದು ನಿಧಾನವಾಗಿ ಹುರ್ಕೊಳತ್ತೀನಿ. ನೀವು ನೋಡ್ಬೋದು ಕಲರ್ ಎಷ್ಟು ಚಂದ ಬಂದೈತೆ ಅಂಥೇಳಿ. ಪರ್ಫೆಕ್ಟ್ ಕಲರ್ ಇದು, ಮತ್ತು ಪರ್ಫೆಕ್ಟಾಗಿ ಫ್ರೈ ಆಗ್ಯಾವು. ಈ ಥರ ಆದ್ರೆ ಸಾಕು. ನಿಮ್ಗೆ ಇದೇ ಥರ ಜಾಮೂನ್ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಇನ್ನೂ ಒಂದು ಸರಿ ನಾನು ನಿಮ್ಮ ಜೊತೆ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ಕೋತೀನಿ. ಇದು ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ವಿಡಿಯೋಸ್ನ ತೊಗೊಂಡಿದ್ದಷ್ಟೇ. ನಾನು ಹೇಳಿದ್ನಲ್ಲ, ಸಡನ್ನಾಗಿ ಏನೋ ಗೊತ್ತಿಲ್ಲ ತಿನ್ಬೇಕಂತ ಅನ್ನಿಸ್ತು, ಎಲ್ರಿಗೂ ಮಾಡಿಕೊಟ್ರೆ ಆಯ್ತು ಅಂಥೇಳಿ ಸಡನ್ನಾಗಿ ಮಾಡಿದ್ದಿದು. ಓಕೆ, ಇವೆಲ್ಲ ಫ್ರೈ ಮಾಡಿಕೊಂಡು ಈ ಕಡೆ ಆಲ್ರೆಡಿ ನಾನು ಪಾಕನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ. ಅದಕ್ಕೆ ಇದೆಲ್ಲ ಫ್ರೈ ಮಾಡಿ ಪಾಕದೊಳಗೆ ಹಾಕಿದರೆ ಮುಗೀತು. ಎಲ್ಲರೂ ಮಸ್ತಯ್ಯೋ ಅಂತಂದು ಹೇಳಿದರು. ಖುಷಿ ಆಯ್ತು ಅನ್ನಿಸ್ತು. ಅವರೆಲ್ಲರೂ ಇಷ್ಟಪಟ್ಟು ತಿಂದ್ರಲ್ಲ, ಅಷ್ಟೇ ಸಾಕತ್ತು ಅನ್ನಿಸ್ತು. 30 ಜಾಮೂನ್ ಮಾಡಿದೆ, 30 ಜಾಮೂನು ಕಲಾಸ್. ಸಾಯಂಕಾಲದೊಳಗನೆ ಫುಲ್ ಕಲಾಸ್ ಅದು 30 ಜಾಮೂನು. ಅಷ್ಟು ಸೂಪರಾಗಿ ಬಂದಿದ್ದು. ಓಕೆ, ಇದು ನೆನ್ನೆ ನಾವು ಬಜ್ಜಿ ಎಲ್ಲ ಮಾಡಿದ್ದೇವೆ, ಈರುಳ್ಳಿ ಬಜ್ಜಿ ಎಲ್ಲ ಮಾಡಿದ್ದೇವೆ. ಈ ಸೈಡ್ ನಮ್ಮೂರ ಸೈಡ್ ಎಲ್ಲ ಇದೇ ಥರನೇ ಬಜ್ಜಿ ಎಲ್ಲ ಸಿಗ್ತಾವೆ ಜಾಸ್ತಿ ಇಲ್ಲಿ. ಅದಕ್ಕೆ ಹೊರಗಡೆ ಏನು ತರಿಸೋದೇನು ಬೇಡ, ಮನೇಲೇ ಮಾಡೋಣ ಅಂಥೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಳತ್ತೀವಿ. ಈ ಕಡೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲ ಸಣ್ಣದಾಗಿ ಹೆರ್ಚ್ಕೊಂಡು, ಮತ್ತು ಹಸಿ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಅಜ್ವೈನ, ಒಂದು ಸ್ವಲ್ಪ ಸೋಡಾ ಪುಡಿ ಅಷ್ಟೇ, ಜಾಸ್ತಿ ಎಲ್ಲ ಹಾಕಿರಲಿಲ್ಲ. ಈ ಮೊದಲೇ ಬೇಸಿಗೆ ಎಲ್ಲ ಐತಿ, ಅದಕ್ಕೆ ಅಷ್ಟೇನೂ ಹಾಕಿರಲಿಲ್ಲ. ನಾವು ಸುಮ್ಮನೆ ಇಷ್ಟೇ ಚಿಕ್ಕದಾಗಿ ಮಾಡ್ಕೊಳತ್ತಿದ್ವಿ. ಒಂದು ಸ್ವಲ್ಪ ಮೈದಾ ಸೇರಿಸ್ಕೊಂಡೇವಿ, ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ಎಲ್ರಿಗೂ ಆಗಬೇಕಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡತ್ತಿದ್ವಿ ನಾವು ಇಲ್ಲಿ. ಅದು ಫುಲ್ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ಇಷ್ಟೇ ನಾನು ವಿಡಿಯೋನ ತೊಗೊಂಡಿದ್ದು. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ಪಾತ್ರೆ ಎಲ್ಲ
ತೊಳೆದಿತ್ತು ಅದನ್ನ ತೊಳ್ಕೊಳತ್ತೀನಿ. ಮಮ್ಮಿ ಅಂತರೂ ಅಡುಗೆ ಎಲ್ಲ ಏನು ನಮ್ಗೆ ಜಾಸ್ತಿ ಏನು ಅಡುಗೆ ಅವ್ರದ್ದೇ, ನಮಗೇನು ಹಚ್ಚಲ್ಲ. ನಾವು ಇಷ್ಟೇ ಬಟ್ಟೆ ಮತ್ತು ಬಾಂಡೆ ಇದನ್ನಾದರೂ ಸ್ವಲ್ಪ ತೊಳೆದ್ರೆ ಆಯ್ತು ಅಂಥೇಳಿ ಇದನ್ನ ಒಂದು ತೊಳ್ಯಾಕೆ ಬಿಡ್ತಾರೆ. ಇದನ್ನಾರ ತೊಳ್ಕೊಡ್ತೀವಿ ಅಂಥೇಳಿ ನಮ್ಮ ಮಮ್ಮಿಗೆ ಹೇಳ್ತಿರ್ತೀನಿ. ಓಕೆ, ಅದೆಲ್ಲ ಆದಮೇಲೆ ಮತ್ತು ರಾತ್ರಿ ನಮ್ಮ ಅಜ್ಜ ಅಲ್ಲಿ ಕೂತಾರ, ನೋಡ್ಬೋದು ನೀವು. ಅವ್ರಿಗೆ ಅಂಬೇಡ್ಕರ್ದ ಎಲ್ಲ ಧಾರಾವಾಹಿ ಸ್ಟಾರ್ಟ್ ಆಕೈತಲ್ಲ, ಆಲ್ರೆಡಿ ಸ್ಟಾರ್ಟಾಗಿ ಮುಗ್ದಿರ್ಬೇಕೇನೋ. ನಮ್ಮ ಅಜ್ಜ ಅವರು ಯಾವಾಗಲೂ ಕಂಟಿನ್ಯೂ ನೋಡ್ತಾರೆ ಅದನ್ನು. ಅವರು ಹಾಕಿಕೊಡು ಅಂತ ಹೇಳಿದರು. ಅದಕ್ಕೆ ಅವರಿಗೆ ಅಂಬೇಡ್ಕರ್ ಧಾರಾವಾಹಿ ಎಲ್ಲ ಹಾಕಿ ಟಿ ಒಳಗೆ ಹಾಕಿ ಕೊಟ್ಟಿದ್ದೆ. ನಮ್ಮ ಮಮ್ಮಿ ನಮ್ಮ ಆದಿತ್ಯಗೆಲ್ಲ ಫುಲ್ ರೆಡಿ ಮಾಡಿಬಿಟ್ಟಾರ. ಅವರು ಅಜ್ಜಿ ಮಗಂದು ಫುಲ್ ಅವ್ರದ್ದು ಆಟ ನಡೆದ್ಬಿಟ್ಟೈತಿ. ಆಕೆ ನಮ್ಮ ಮಮ್ಮಿ ಎಲ್ಲ ಅವನಿಗೆ ರೆಡಿ ಮಾಡಿಬಿಟ್ಟಾಳ. ಅವನಿಗೆ ಫುಲ್ ಖುಷಿಯಾಗಿಬಿಟ್ಟೈತಿ. ಅದಕ್ಕೆ ಅವ್ರು ಅವನಿಗೆ ವಿಡಿಯೋ ತೆಗೆಯೋದು, ಅವನ ಜೊತೆ ಆಟ ಆಡೋದು ಹೊರಗಡೆ ಅವ್ರದ್ದು ನಡೆಸಿದ್ರು. ಅವನು ವಿಡಿಯೋ ಎಲ್ಲ ತೆಗಿಯತ್ತಿದ್ಲು ಮಮ್ಮಿ. ಮತ್ತು ನಮ್ಮ ತಮ್ಮನೂ ಕೂತಾನ, ನೋಡ್ಬೋದು. ಅವನಿಗೆ ಈ ಥರ ಪೋಸ್ ಕೊಡು, ಆ ಥರ ಪೋಸ್ ಕೊಡು ಅಂತಂದು ಅವ್ರು ಹೇಳತ್ತಿದ್ರು. ನಾವು ಈ ಕಡೆ ಹಾಗೆ ಅವಾಗೊಂದು ಸ್ವಲ್ಪ ವಿಡಿಯೋನ ತಗೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಹೀಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್.